ದರ್ಶನ ನಂತರ ನಾವು ಅಲ್ಲಿಂದ ಸೀದಾ ಪೀತಾಪುರಂ ಕಡೆ ಬಂದ್ವಿ. ಅಲ್ಲಿಂದ ಪ್ರಾಯಶಃ ಒಂದು 50 ಕಿಲೋಮೀಟರ್ ಜರ್ನಿ ಇದೆ ಅಷ್ಟೇ. ಇಲ್ಲಿ ಜಗನ್ಮಾತೆ ಪುರೋಹಿತಿಕಾ ದೇವಿಯಾಗಿ ನೆಲೆಸಿದ್ದಾಳೆ. ಇದು ನಮ್ಮ ಶಂಕರಾಚಾರ್ಯರ ಅಷ್ಟಾದಶ ಪೀಠಗಳಲ್ಲಿ ಇದು ಸಹ ಒಂದು, ಇದು 10ನೇ ಶಕ್ತಿ ಪೀಠ. ಇಲ್ಲಿ ದೇವಿಯ ಪುಷ್ಟಭಾಗ ಬಿದ್ದಿದ್ದು ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಇದನ್ನ ಪೀತಾಪುರಂ ಅಂದ್ರೆ ಪೀಠಿಕೆ ಬಿದ್ದಂತ ಜಾಗ ಹಾಗಾಗಿ ಪೀತಾಪುರಂ ಅಂತ ಇದನ್ನ ಕರೀತಾರೆ. ಪ್ರಾಯಶಃ ಇದು ಕಾಲಕ್ರಮೇಣ ಪೀಠಿಕಾಪುರವಾಗಿ ಪೀತಾಪುರ ಆಗಿರಬಹುದು. ಇಲ್ಲಿ ಪರಶಿವ ಕುಕ್ಕುಟೇಶ್ವರ ದೇವನಾಗಿ ಇಲ್ಲಿ ನೆಲೆಸಿದ್ದಾನೆ. ಇಲ್ಲೇ ಕಾಲಭೈರವ ಕುಕ್ಕುಟೇಶ್ವರ ಸ್ವಾಮಿ. ಇಲ್ಲಿ ಒಂದು ಬೃಹತ್ ಗಾತ್ರದ ನಂದಿ ಸಹ ಇದೆ. ಇಲ್ಲಿ ಇರೋದು ಸ್ಫಟಿಕಲಿಂಗ ಸ್ವಾಮಿದು. ಆಮೇಲೆ ಇನ್ನೊಂದು ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲೊಂದು ಕೊಳ ನೋಡಿ, ಇಲ್ಲಿ ಒಬ್ಬ ರಾಕ್ಷಸ ಮಲಗಿದ್ದಾನೆ. ಇಲ್ಲಿ ತ್ರಿಮೂರ್ತಿಗಳು ಅವನ ಮುಂದೆ ನಿಂತ್ಕೊಂಡಿದ್ದಾರೆ. ಹಾಗೂ ಒಂದು ಯಜ್ಞ ನಡೀತಾ ಇದೆ, ಅವನ ನಾಭಿಯ ಮೇಲೆ ಯಜ್ಞ. ಈತನ ಯಾರು ಅಂತ ಅಂದ್ರೆ ಗಯಾಸುರ ಅಂತ ಹೇಳ್ಬಿಟ್ಟು, ಇವನು ತ್ರಿಪುರಾಸುರನ ಮಗ. ಈತನಿಗೆ ಒಂದು ವರ ಇತ್ತು, ಯಾರು ಇವನನ್ನ ದರ್ಶನ ಮಾಡ್ತಾರೆ ಅವನಿಗೆ ಮೋಕ್ಷ ಸಿಗ್ತಾ ಇತ್ತು. ಹಾಗಾಗಿ ಎಲ್ಲ ಪರಮ ಪಾಪಿಗಳೆಲ್ಲ ಇವನು ಬಂದು ಇವನ್ ದರ್ಶನ ಮಾಡುವುದು, ಆಶೀರ್ವಾದ ತಗೊಳ್ಳೋದು, ಮೋಕ್ಷ ತಗೊಂಡು ಸ್ವರ್ಗಕ್ಕೆ ಹೋಗೋದು. ಎಲ್ಲರೂ ಹಿಂಗೆ ಅವಾಗ ಪರಮ ಪಾಪಿಗಳು ಸಹ ಮೋಕ್ಷ ತಗೊಂಡು ಸ್ವರ್ಗಕ್ಕೆ ಹೋಗೋಂಗ ಹೋಗ್ಬಿಟ್ರು. ಅವಾಗ ಏನಾಯ್ತು, ಸಮತೋಲನ ಅನ್ನೋದು ಏನಿರುತ್ತಲ್ಲ ಅದು ಕೆಟ್ಟೋಯ್ತು. ಎಲ್ಲರೂ ಪಾಪ ಕರ್ಮಗಳಿಂದ ಮಾಡೋದಕ್ಕೆ ಯಾರು ಭಯನೇ ಪಡ್ತಾ ಇರಲಿಲ್ಲ. ಯಾಕಂದ್ರೆ ಪಾಪ ಕರ್ಮ ಮಾಡಿದ್ರು ಸಹ ನಾವು ಗಯಾಸುರ ನೋಡಿ ನಾವು ಅವನ ದರ್ಶನ ತಗೊಂಡು ಅವನ ಆಶೀರ್ವಾದ ತಗೊಂಡು ಮೋಕ್ಷ ತಗೋಬಹುದು ಅನ್ನೋ ಒಂದು ಏನೋ ಮನಸ್ಸಿಗೆ ಎಲ್ಲರಿಗೂ ಮೂಡ್ಬಿಟ್ಟು ಅದೊಂದು ಕೆಟ್ಟ ಕಾರ್ಯಗಳಿಗೆ ಒಂದು ನಾಂದಿ ಆಗೋಯ್ತು. ಆಗ ನಾರಾಯಣನು ಈ ಜಗತ್ತನ್ನು ಮತ್ತೆ ಕಾಪಾಡೋದಕ್ಕೋಸ್ಕರ ಒಂದು ಉಪಾಯ ಮಾಡಿ ನಮ್ಮ ಗಯಾಸುರನಿಗೆ ಹೇಳ್ಬಿಟ್ಟು, ನೀನು ತುಂಬಾ ಪವಿತ್ರನಿದ್ದೀಯ, ಹಾಗಾಗಿ ಭೂಮಿ ಮೇಲೆ ಶ್ರೇಷ್ಠ ಯಾಗ ಮಾಡೋದಕ್ಕೆ ಎಲ್ಲೂ ಜಾಗ ಇಲ್ಲ, ನಿನ್ನ ದೇಹದ ಮೇಲೆ ಮಾಡ್ಬೇಕಾಗತ್ತೆ, ಇದರಿಂದ ನಿನಗೆ ಇನ್ನೂ ಶಕ್ತಿ ಬರುತ್ತೆ ಅಂತ ಕೇಳಿದಾಗ, ಏನಪ್ಪ ತ್ರಿಮೂರ್ತಿಗಳು ನನ್ನನ್ನು ಬೇಡ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ ಅಂತೇಳಿ ಅವನು ಸಂತೋಷದಿಂದ ಒಪ್ಕೋತಾನೆ. ಅವನು ಯಾಕಂದ್ರೆ ಅವನು ನಾರಾಯಣನ ಭಕ್ತನೂ ಸಹ ಆಗಿರ್ತಾನೆ. ಆಮೇಲೆ ಯಜ್ಞ ನಡಿಬೇಕಾದ್ರೆ ಅವನು ಅಲ್ಲಾಡಬಾರ್ದಿತ್ತು, ಆದ್ರೆ ಸ್ವಲ್ಪ ಅಲ್ಲಾಡ್ತಾನೆ. ಆಗ ಅವನ ದೇಹ 3 ಇದಾಗತ್ತೆ. ಆಗ ಅವನು ಭಗವಂತ ನಿನಗೆ ನೀನು ಮೋಕ್ಷ ಕೊಡು ಅಂತ ಕೇಳಿದಾಗ, ನೀನು ಗಯಾಸುರ ನೀನು ಬಹಳ ಪವಿತ್ರನಿದೀಯ, ಹಾಗಾಗಿ ನಿನ್ನ ಯಾವ ಭಾಗ ಬಿದ್ದಿದೆ ಅಲ್ಲೆಲ್ಲವೂ ಸಹ ಜನರಿಗೆ ಮೋಕ್ಷ ಕೊಡುವಂತ ಸ್ಥಳ ಆಗ್ಲಿ, ಯಾರ್ಯಾರು ಅವರ ಪಿತೃದೇವತೆಗಳಿಗೆ ಬಂದು ಪಿಂಡ ಪ್ರದಾನ ಮಾಡ್ತಾರೆ ನಿನ್ನ ಕ್ಷೇತ್ರದಲ್ಲಿ, ಅವಾಗ ಅದೇ ನಿನಗೆ ಆಹಾರವಾಗುತ್ತೆ. ಆಗ ನಾನು ಅಲ್ಲಿ ಬಂದು ಅನುಗ್ರಹಿಸಿ ಅವರ ಪಿತೃದೇವತೆಗಳಿಗೆ ನಾನು ವೈಕುಂಠ ಲೋಕ ಅನುಗ್ರಹಿಸ್ತೀನಿ, ಮೋಕ್ಷ ಕೊಟ್ಟು ಅನುಗ್ರಹಿಸ್ತೀನಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನೋಡಿ, ಇಲ್ಲಿ ಪರಮಾತ್ಮ ವಿಷ್ಣು ನಮ್ಮ ಶಿರೋಗಯ ಅಂತ ಏನಿದೆ ಅಲ್ಲಿ ವಿಷ್ಣುವಿನ ಪಾದವನ್ನು ಇಟ್ಟಿದ್ದಾನೆ. ಅಂದ್ರೆ ಗಯಾಸುರನ ತಲೆ ಮೇಲೆ ಪಾದ ಇಟ್ಟಿರೋದು ಅದನ್ನ ಶಿರೋಗಯ ಅಂತಾರೆ. ಬ್ರಹ್ಮನು ಗಯಾಸುರನ ನಾಭಿ ಮೇಲೆ ಕಾಲಿಟ್ಟಿರೋದ್ರಿಂದ ಅದನ್ನ ನಾಭಿಗಯ ಅಂತಾರೆ. ಅದು ಇವತ್ತಿನ ನಮ್ಮ ಜಜ್ಪುರ್ ಬಿರ್ಜಾದೇವಿ ದೇವಸ್ಥಾನದ ಅಲ್ಲಿದೆ. ಹಾಗೂ ಪರಶಿವ ಇರೋದು ಪಾದಗಯ ಅಂದ್ರೆ ನಮ್ಮ ಪೀತಾಪುರಂ. ಇಲ್ಲಿ ಪರಶಿವ ಕುಕ್ಕುಟೇಶ್ವರ ಸ್ವಾಮಿಯಾಗಿ ನಿಂತು ಎಲ್ಲರಿಗೂ ಅನುಗ್ರಹಿಸ್ತಾ ಇದ್ದಾನೆ. ಏನು ಈ ಕೊಳ ಇದೆ ಇದು ಪವಿತ್ರವಾದ ಕೊಳ. ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಸ್ನಾನ ಮಾಡಿ ಅವರ ಪಾಪಕರ್ಮಗಳನ್ನ ಕಳಿಸ್ಕೋಬಹುದು ಅಂತ ಹೇಳಿ ಪ್ರತೀತಿ ಇದೆ. ಹಾಗೂ ಇಲ್ಲೇ ಒಂದು ಪಿತೃ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ನೋಡಿ, ಇದು ಗಯಾಸುರನ ಕಥೆ ಇದು. ಹಾಗಾಗಿ ನಾವು ಶಿರೋಗಯ ಅಂತ ಬಿಹಾರ್ನಲ್ಲಿ, ಇಲ್ಲಿ ಜಜ್ಪುರ್ನಲ್ಲಿ ನಾಭಿಗಯ ಹಾಗೂ ಪೀತಾಪುರಮಲ್ಲಿ ಪಾದಗಯ. ಇದು ಈ ಪೀತಾಪುರಂನ ವಿಶೇಷತೆ. ದೇವಸ್ಥಾನದ ಮುಂದೆ ಕಟ್ಟೆ ಮುಂದೆ ಅಡಿಗೆ ಮಾಡ್ಕೊಳಕ್ಕೆ ಮತ್ತೆ ಕಿರಣ್ ಅವರು ತರಕಾರಿ ಗೊಜ್ಜು ತರ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ದಾರೆ. ಕಿರಣ್ ಅವರು ತರಕಾರಿ ಪಲ್ಯ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀಶ್ ಹಾಗೂ ಕಿರಣ್ ಅವರ ಸಾರಥ್ಯ ನಡೀತದೆ. ರಘು ಅಂಡ್ ರಾಮಶೇಷ ಇಬ್ಬರು ಕೇವಲ ಮೂಕ ಪ್ರೇಕ್ಷಕರಾಗಿದ್ದಾರೆ.
ಯಾಕಂದರೆ ಇಬ್ಬರು ಏನು ಇಬ್ಬರು ಏನಕ್ಕೆ ಬಂದಿಲ್ಲ ಅಂದರೆ ಅವ್ರ ಮನೆಯವ್ರವರಿಗೆ ಅಡುಗೆ ಮನೆಗೆ ಹೋಗ್ಬಿಡ್ಲಿಲ್ಲ. ಇಲ್ಲಾಂದರೆ ಅವರು ಇಷ್ಟೊತ್ತಿಗೆ ಇಬ್ಬರೂ ಎಕ್ಸ್ಪರ್ಟ್ ಆಗ್ತಾಯಿದ್ರು. ತಪ್ಪು ನಮ್ಮದಲ್ಲ, ಅದು ನಮ್ಮ ಮನೆಯವ್ರದ್ದು. ಅದನ್ನು ಅವ್ರು ಒಪ್ಕೊಂಡು ಮುಂದೇನಾದರೂ ಸರಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾವು ಕಳಕಳಿಯ ಪ್ರಾರ್ಥನೆ ಮಾಡಿ. ನೀವು ಮಾಡ್ಕೊಳ್ಳಿ, ಮಾಡಿ. ಇನ್ನು ಬೇಕಾ ಒಳ್ಳೆ ಅನ್ನ, ರಸಂ, ಅನ್ನ ಫಸ್ಟ್ ಹಾಕ್ತೀನಿ ಬರುತ್ತೆ. ಇನ್ನು ಬೇಜಾನಿದೆ. ಸಾಕ್ಬಿಡಿ. ಪೊಂಗಲ್ ಹಾಕಿ ಆಮೇಲೆ ಇಲ್ಲಿ ನೋಡಿ ರಸಂ ಘಮ ಅಂತ ಇದೆ. ಎಲ್ಲ ಕಿರಣ್ ಹಾಗೂ ಲಕ್ಷ್ಮೀಶ್ ಅವರ ಕೈ ಚಳಕ ಆಗಿದೆ ಸರ್. ಸಾಕು. ಈಗ ಹಾಕಿ ಸೂಪರ್ ಆಗ್ತಾ ಇತ್ತು. ಹೆಂಗಿದೆ ಸರ್? ಅದ್ಭುತವಾದ ಪಲ್ಯ. ಕಿರಣ್ ರಸಂ ಹಾಕ್ಬಿಡಿ. ಇದು ಸಜ್ಜಿಕಾಯಿ ನೋಡಿ, ಅದ್ಭುತವಾದ ಬೇಕಾದ್ರೆ ಅದ್ರ ಮೇಲೆ ತೆಂಗಿನಕಾಯಿ ನಾವೀಗ ಪೀತಾಪುರಮಿಂದ ವಿಶಾಖಪಟ್ಟಣಂ ಕಡೆ ಹೋಗ್ತಾ ಇದ್ದೀವಿ. ವಿಶಾಖಪಟ್ಟಣಮಿಂದ ನಾವು ಶ್ರೀಕಾಕುಳಂ, ಅಲ್ಲಿಂದ ಒಡಿಸ್ಸಾ ಎಂಟ್ರಿ ಆಗ್ತೀವಿ. ಇಲ್ಲಿ ಟೈಮು 3:45. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ರೈನಿಂಗ್ ಲೈಕ್ ಎ ಡಾಗ್ಸ್ ಅಂಡ್ ಕ್ಯಾಟ್ಸ್.